ಉತ್ತರ ಕನ್ನಡ ಜೀವ ವೈವಿಧ್ಯಗಳ ಆಗರ. ಇಲ್ಲಿ ಕಡಲ ತೀರಗಳಲ್ಲಿ ಆಮೆಗಳು ಮೊಟ್ಟೆ ಇಟ್ಟು ವಾಪಸ್ ಹೋಗೋದು ಸಾಮಾನ್ಯ. ಆದ್ರೀಗ ಮೊಟ್ಟೆಗೂಡುಗಳಿಂದ ಮರಿ ಆಮೆಗಳು ಹೊರ ಬರ್ತಾ ಇದೆ, ಮರಳಿ ಮಡಿಲಿಗೆ ಸೇರ್ತಾ ಇದೆ. ಆ ಬಗ್ಗೆ ಒಂದು ವಿಶೇಷ ವರದಿ ನಿಮ್ಮ ಮುಂದೆ. ತಾಯಿಯನ್ನ ಸೇರಿಕೊಳ್ಳೋ ತವಕದಲ್ಲಿರೋ ಕಂದಮ್ಮಗಳು, ಸಮುದ್ರದ ಕಡೆ ಹೆಜ್ಜೆ ಹಾಕುತ್ತಿರೋ ಪುಟ್ಟ ಪುಟ್ಟ ಆಮೆಗಳು, ಅಪರೂಪದ ಜೀವಿಗಳನ್ನ ಕಣ್ತುಂಬಿಕೊಂಡು ಖುಷಿ ಪಡ್ತಿರೋ ವಿದ್ಯಾರ್ಥಿಗಳು. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಬಾವಳ ಕಡಲ ತೀರದಲ್ಲಿ ಕಂಡುಬಂದ ಮನಮೋಹಕ ದೃಶ್ಯವಿದು. ಇಲ್ಲಿನ ದೇವಭಾಗ, ನೆಚಕನ್ ಭಾಗ ಹಾಗೂ ಬಾವಳ ಕಡಲ ತೀರದಲ್ಲಿ ಆಲಿವ್ ರಿಡ್ಲೆ ಜಾತಿಯ ಆಮೆಗಳು ಮೊಟ್ಟೆ ಇಟ್ಟು ಹೋಗುತ್ತಿವೆ. ಇದೀಗ ಮೊಟ್ಟೆಯಿಂದ ಹೊರಬಂದ ಮರಿಗಳನ್ನ ಕಡಲಿಗೆ ಬಿಡಲಾಯಿತು. ಕಳೆದ ಡಿಸೆಂಬರ್ ತಿಂಗಳಿನಿಂದ ಆಮೆಗಳು ಇಲ್ಲಿನ ಕಡಲ ತೀರದಲ್ಲಿ ಮೊಟ್ಟೆಗಳನ್ನಿಟ್ಟು ವಾಪಸ್ಸಾಗಿದ್ವು. ಆ ಮೊಟ್ಟೆಗಳನ್ನ ಅರಣ್ಯ ಇಲಾಖೆ ಸಿಬ್ಬಂದಿ ಸಂರಕ್ಷಿಸಿದ್ರು. ಇದೀಗ 54 ದಿನಗಳ ಬಳಿಕ ಮೊಟ್ಟೆಯಿಂದ ಮರಿಗಳು ಹೊರಬಂದಿವೆ. ಹೀಗೆ ಹೊರಬಂದ ಆಮೆ ಮರಿಗಳನ್ನ ಕಡಲಿಗೆ ಸೇರಿಸಲಾಯಿತು. ನಾವು ಪ್ರತಿ ವರ್ಷದಂತೆ ಈ ವರ್ಷನೂ ನಮ್ಮ ಆಲಿವ್ ರಿಡ್ಲೆ ಕಡಲಾಮೆಯ ಮೊಟ್ಟೆಗಳನ್ನು ಸಂರಕ್ಷಣೆ ಮಾಡಿ ಅವುಗಳಿಗೆ ರಕ್ಷಣೆ ನೀಡಿ ಅವುಗಳು ಮರಿಯಾದ ನಂತರ ಸಮುದ್ರಕ್ಕೆ ಬಿಡುವಂಥ ಕಾರ್ಯ ಈ ಪ್ರಕ್ರಿಯೆ ಪ್ರತಿ ವರ್ಷ ನಡೀತಾ ಇರುತ್ತೆ. ಈ ವರ್ಷ ಮೊದಲನೇದಾಗಿ ಕಾರವಾರ ಉಪವಿಭಾಗದಲ್ಲಿ ಮೊದಲನೇದು, ಅಂಕೋಲಾ ಉಪವಿಭಾಗದಲ್ಲಿ ಈಗಾಗಲೇ ಒಂದು ಗೂಡು ಮೊಟ್ಟೆ ಇಡುವುದು ಮರಿಗಳನ್ನು ಬಿಡಲಾಗಿದೆ. ಪ್ರತಿ ವರ್ಷವೂ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ದೇವಭಾಗ, ಹೊನ್ನಾವರದ ಕಾಸರಗೋಡು, ಅಂಕೋಲಾ, ಭಟ್ಕಳ ಕಡಲ ತೀರಗಳಲ್ಲಿ ಆಲಿವ್ ರಿಡ್ಲೆ ಜಾತಿಯ ಆಮೆಗಳು ಮೊಟ್ಟೆ ಇಡುತ್ತವೆ. ಅರಣ್ಯ ಇಲಾಖೆ ಕೋಸ್ಟಲ್ ಅಂಡ್ ಮರೈನ್ ಇಕೋಸಿಸ್ಟಮ್ ಘಟಕ ಆಮೆ ಮೊಟ್ಟೆಗಳನ್ನ ಸಂರಕ್ಷಿಸುತ್ತೆ. ಮೊಟ್ಟೆಯಿಂದ ಮರಿಗಳು ಹೊರಬರ್ತಿದ್ದಂತೆ ಕಡಲಿಗೆ ಬಿಡಲಾಗುತ್ತೆ. ಮೊಟ್ಟೆ ಇಡ್ಲಿಕ್ಕೆ ಬರುವಂಥ ಆಮೆ ಅಂದರೆ ಅದು ಆಲಿವ್ ರಿಡ್ಲೆ. ಗ್ರೀನ್ ಸೀ ಟರ್ಟಲ್ ಮತ್ತು ನಮ್ಮದು ಇದು ಹಾಕ್ಸ್ಬಿಲ್ಲು, ಇವು ಐಲ್ಯಾಂಡ್ನಲ್ಲಿ ಮೊಟ್ಟೆ ಇಡುವಂಥ ಮಾಹಿತಿ ಇದೆ. ಸೇಚಿಲ್ ಐಲ್ಯಾಂಡ್ ಆಗ್ಬೋದು, ಲಕ್ಷದ್ವೀಪ ಆಗ್ಬೋದು, ಅಂಡಮಾನ್ ನಿಕೋಬಾರ್ ಆಗ್ಬೋದು. ಆದ್ದರಿಂದ ಈಗ ನಮ್ಮ ಕರಾವಳಿಯಲ್ಲಿ ಮಾತ್ರ ಆಲಿವ್ ರಿಡ್ಲೆ ಆಮೆ ಮಾತ್ರ ಮೊಟ್ಟೆ ಇಡ್ಲಿಕ್ಕೆ ಬರ್ತದೆ. ಈ ಸಲ ಈಗ ಕಾರವಾರ ಕಡಲ ತೀರದಲ್ಲಿ ಸುಮಾರು 73 ಗೂಡುಗಳನ್ನು ಈಗ ಸಂರಕ್ಷಿಸಿದ್ದಾರೆ. ಮರಿ ಆಮೆಗಳನ್ನ ಮರಳಿ ಕಡಲಿಗೆ ಸೇರಿಸೋ ಮನಮೋಹಕ ದೃಶ್ಯವನ್ನ ಕಾಲೇಜು ವಿದ್ಯಾರ್ಥಿಗಳು, ಸಾರ್ವಜನಿಕರು ಆನಂದಿಸಿದ್ರು. ಅರಣ್ಯ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿ ಕೂಡ ಈ ವಿಶೇಷ ಕ್ಷಣಕ್ಕೆ ಸಾಕ್ಷಿಯಾಗಿದ್ರು. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜೀವ ವೈವಿಧ್ಯಗಳ ಆಗರ. ಇಲ್ಲಿ ಕಡಲ ತೀರಗಳಲ್ಲಿ ಆಮೆಗಳು ಮೊಟ್ಟೆ ಇಟ್ಟು ವಾಪಸ್ ಹೋಗೋದು ಸಾಮಾನ್ಯ. ಆದ್ರೀಗ ಮೊಟ್ಟೆಗೂಡುಗಳಿಂದ ಮರಿ ಆಮೆಗಳು ಹೊರ ಬರ್ತಾ ಇದೆ, ಮರಳಿ ಮಡಿಲಿಗೆ ಸೇರ್ತಾ ಇದೆ. ಆ ಬಗ್ಗೆ ಒಂದು ವಿಶೇಷ ವರದಿ ನಿಮ್ಮ ಮುಂದೆ. ತಾಯಿಯನ್ನ ಸೇರಿಕೊಳ್ಳೋ ತವಕದಲ್ಲಿರೋ ಕಂದಮ್ಮಗಳು, ಸಮುದ್ರದ ಕಡೆ ಹೆಜ್ಜೆ ಹಾಕುತ್ತಿರೋ ಪುಟ್ಟ ಪುಟ್ಟ ಆಮೆಗಳು, ಅಪರೂಪದ ಜೀವಿಗಳನ್ನ ಕಣ್ತುಂಬಿಕೊಂಡು ಖುಷಿ ಪಡ್ತಿರೋ ವಿದ್ಯಾರ್ಥಿಗಳು. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಬಾವಳ ಕಡಲ ತೀರದಲ್ಲಿ ಕಂಡುಬಂದ ಮನಮೋಹಕ ದೃಶ್ಯವಿದು. ಇಲ್ಲಿನ ದೇವಭಾಗ, ನೆಚಕನ್ ಭಾಗ ಹಾಗೂ ಬಾವಳ ಕಡಲ ತೀರದಲ್ಲಿ ಆಲಿವ್ ರಿಡ್ಲೆ ಜಾತಿಯ ಆಮೆಗಳು ಮೊಟ್ಟೆ ಇಟ್ಟು ಹೋಗುತ್ತಿವೆ. ಇದೀಗ ಮೊಟ್ಟೆಯಿಂದ ಹೊರಬಂದ ಮರಿಗಳನ್ನ ಕಡಲಿಗೆ ಬಿಡಲಾಯಿತು. ಕಳೆದ ಡಿಸೆಂಬರ್ ತಿಂಗಳಿನಿಂದ ಆಮೆಗಳು ಇಲ್ಲಿನ ಕಡಲ ತೀರದಲ್ಲಿ ಮೊಟ್ಟೆಗಳನ್ನಿಟ್ಟು ವಾಪಸ್ಸಾಗಿದ್ವು. ಆ ಮೊಟ್ಟೆಗಳನ್ನ ಅರಣ್ಯ ಇಲಾಖೆ ಸಿಬ್ಬಂದಿ ಸಂರಕ್ಷಿಸಿದ್ರು. ಇದೀಗ 54 ದಿನಗಳ ಬಳಿಕ ಮೊಟ್ಟೆಯಿಂದ ಮರಿಗಳು ಹೊರಬಂದಿವೆ. ಹೀಗೆ ಹೊರಬಂದ ಆಮೆ ಮರಿಗಳನ್ನ ಕಡಲಿಗೆ ಸೇರಿಸಲಾಯಿತು. ನಾವು ಪ್ರತಿ ವರ್ಷದಂತೆ ಈ ವರ್ಷನೂ ನಮ್ಮ ಆಲಿವ್ ರಿಡ್ಲೆ ಕಡಲಾಮೆಯ ಮೊಟ್ಟೆಗಳನ್ನು ಸಂರಕ್ಷಣೆ ಮಾಡಿ ಅವುಗಳಿಗೆ ರಕ್ಷಣೆ ನೀಡಿ ಅವುಗಳು ಮರಿಯಾದ ನಂತರ ಸಮುದ್ರಕ್ಕೆ ಬಿಡುವಂಥ ಕಾರ್ಯ ಈ ಪ್ರಕ್ರಿಯೆ ಪ್ರತಿ ವರ್ಷ ನಡೀತಾ ಇರುತ್ತೆ. ಈ ವರ್ಷ ಮೊದಲನೇದಾಗಿ ಕಾರವಾರ ಉಪವಿಭಾಗದಲ್ಲಿ ಮೊದಲನೇದು, ಅಂಕೋಲಾ ಉಪವಿಭಾಗದಲ್ಲಿ ಈಗಾಗಲೇ ಒಂದು ಗೂಡು ಮೊಟ್ಟೆ ಇಡುವುದು ಮರಿಗಳನ್ನು ಬಿಡಲಾಗಿದೆ. ಪ್ರತಿ ವರ್ಷವೂ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ದೇವಭಾಗ, ಹೊನ್ನಾವರದ ಕಾಸರಗೋಡು, ಅಂಕೋಲಾ, ಭಟ್ಕಳ ಕಡಲ ತೀರಗಳಲ್ಲಿ ಆಲಿವ್ ರಿಡ್ಲೆ ಜಾತಿಯ ಆಮೆಗಳು ಮೊಟ್ಟೆ ಇಡುತ್ತವೆ. ಅರಣ್ಯ ಇಲಾಖೆ ಕೋಸ್ಟಲ್ ಅಂಡ್ ಮರೈನ್ ಇಕೋಸಿಸ್ಟಮ್ ಘಟಕ ಆಮೆ ಮೊಟ್ಟೆಗಳನ್ನ ಸಂರಕ್ಷಿಸುತ್ತೆ. ಮೊಟ್ಟೆಯಿಂದ ಮರಿಗಳು ಹೊರಬರ್ತಿದ್ದಂತೆ ಕಡಲಿಗೆ ಬಿಡಲಾಗುತ್ತೆ. ಮೊಟ್ಟೆ ಇಡ್ಲಿಕ್ಕೆ ಬರುವಂಥ ಆಮೆ ಅಂದರೆ ಅದು ಆಲಿವ್ ರಿಡ್ಲೆ.
ಗ್ರೀನ್ ಸಿ ಟರ್ಟಲ್ ಮತ್ತು ನಮ್ಮದು ಇದು ಹಾಕ್ಸ್ಬಿಲ್ಲು ಇವು ಐಲ್ಯಾಂಡ್ನಲ್ಲಿ ಮೊಟ್ಟೆ ಇಡುವಂಥ ಮಾಹಿತಿ ಇದೆ. ಸೇಚಿಲ್ ಐಲ್ಯಾಂಡ್ ಆಗ್ಬೋದು, ಲಕ್ಷದ್ವೀಪ ಆಗ್ಬೋದು, ಅಂಡಮಾನ್ ನಿಕೋಬಾರ್ ಆಗ್ಬೋದು. ಆದ್ದರಿಂದ ಈಗ ನಮ್ಮ ಕರಾವಳಿಯಲ್ಲಿ ಮಾತ್ರ ಆಲಿವ್ ರಿಡ್ಲಿ ಆಮೆ ಮಾತ್ರ ಮೊಟ್ಟೆ ಇಡ್ಲಿಕ್ಕೆ ಬರ್ತದೆ. ಈ ಸಲ ಈಗ ಕಾರವಾರ ಕಡಲ ತೀರದಲ್ಲಿ ಸುಮಾರು 73 ಗೂಡುಗಳನ್ನು ಈಗ ಸಂರಕ್ಷಿಸಿದ್ದಾರೆ. ಮರಿ ಆಮೆಗಳನ್ನ ಮರಳಿ ಕಡಲಿಗೆ ಸೇರಿಸೋ ಮನಮೋಹಕ ದೃಶ್ಯವನ್ನ ಕಾಲೇಜು ವಿದ್ಯಾರ್ಥಿಗಳು, ಸಾರ್ವಜನಿಕರು ಆನಂದಿಸಿದ್ರು. ಅರಣ್ಯ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿ ಕೂಡ ಈ ವಿಶೇಷ ಕ್ಷಣಕ್ಕೆ ಸಾಕ್ಷಿಯಾಗಿದ್ರು. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜೀವ ವೈವಿಧ್ಯಗಳ ಆಗರ. ಇಲ್ಲಿ ಕಡಲ ತೀರಗಳಲ್ಲಿ ಆಮೆಗಳು ಮೊಟ್ಟೆ ಇಟ್ಟು ವಾಪಸ್ ಹೋಗೋದು ಸಾಮಾನ್ಯ. ಆದ್ರೀಗ ಮೊಟ್ಟೆಗೂಡುಗಳಿಂದ ಮರಿ ಆಮೆಗಳು ಹೊರಬರ್ತಾ ಇದೆ, ಮರಳಿ ಮಡಿಲಿಗೆ ಸೇರ್ತಾ ಇದೆ. ಆ ಬಗ್ಗೆ ಒಂದು ವಿಶೇಷ ವರದಿ ನಿಮ್ಮ ಮುಂದೆ. ತಾಯಿಯನ್ನ ಸೇರಿಕೊಳ್ಳೋ ತವಕದಲ್ಲಿರೋ ಕಂದಮ್ಮಗಳು, ಸಮುದ್ರದ ಕಡೆ ಹೆಜ್ಜೆ ಹಾಕುತ್ತಿರೋ ಪುಟ್ಟ ಪುಟ್ಟ ಆಮೆಗಳು, ಅಪರೂಪದ ಜೀವಿಗಳನ್ನ ಕಣ್ತುಂಬಿಕೊಂಡು ಖುಷಿ ಪಡ್ತಿರೋ ವಿದ್ಯಾರ್ಥಿಗಳು. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಬಾವಳ ಕಡಲ ತೀರದಲ್ಲಿ ಕಂಡುಬಂದ ಮನಮೋಹಕ ದೃಶ್ಯವಿದು. ಇಲ್ಲಿನ ದೇವಭಾಗ, ನೆಚಕನ್ ಭಾಗ ಹಾಗೂ ಬಾವಳ ಕಡಲ ತೀರದಲ್ಲಿ ಆಲಿವ್ ರಿಡ್ಲೆ ಜಾತಿಯ ಆಮೆಗಳು ಮೊಟ್ಟೆ ಇಟ್ಟು ಹೋಗುತ್ತಿವೆ. ಇದೀಗ ಮೊಟ್ಟೆಯಿಂದ ಹೊರಬಂದ ಮರಿಗಳನ್ನ ಕಡಲಿಗೆ ಬಿಡಲಾಯಿತು. ಕಳೆದ ಡಿಸೆಂಬರ್ ತಿಂಗಳಿನಿಂದ ಆಮೆಗಳು ಇಲ್ಲಿನ ಕಡಲ ತೀರದಲ್ಲಿ ಮೊಟ್ಟೆಗಳನ್ನಿಟ್ಟು ವಾಪಸ್ಸಾಗಿದ್ವು. ಆ ಮೊಟ್ಟೆಗಳನ್ನ ಅರಣ್ಯ ಇಲಾಖೆ ಸಿಬ್ಬಂದಿ ಸಂರಕ್ಷಿಸಿದ್ರು. ಇದೀಗ 54 ದಿನಗಳ ಬಳಿಕ ಮೊಟ್ಟೆಯಿಂದ ಮರಿಗಳು ಹೊರಬಂದಿವೆ. ಹೀಗೆ ಹೊರಬಂದ ಆಮೆ ಮರಿಗಳನ್ನ ಕಡಲಿಗೆ ಸೇರಿಸಲಾಯಿತು. ನಾವು ಪ್ರತಿ ವರ್ಷದಂತೆ ಈ ವರ್ಷನೂ ನಮ್ಮ ಆಲಿವ್ ರಿಡ್ಲೆ ಕಡಲಾಮೆಯ ಮೊಟ್ಟೆಗಳನ್ನು ಸಂರಕ್ಷಣೆ ಮಾಡಿ ಅವುಗಳಿಗೆ ರಕ್ಷಣೆ ನೀಡಿ ಅವುಗಳು ಮರಿಯಾದ ನಂತರ ಸಮುದ್ರಕ್ಕೆ ಬಿಡುವಂಥ ಕಾರ್ಯ ಈ ಪ್ರಕ್ರಿಯೆ ಪ್ರತಿ ವರ್ಷ ನಡೀತಾ ಇರುತ್ತೆ. ಈ ವರ್ಷ ಮೊದಲನೇದಾಗಿ ಕಾರವಾರ ಉಪವಿಭಾಗದಲ್ಲಿ ಮೊದಲನೇದು, ಅಂಕೋಲಾ ಉಪವಿಭಾಗದಲ್ಲಿ ಈಗಾಗಲೇ ಒಂದು ಗೂಡು ಮೊಟ್ಟೆ ಇಡುವುದು ಮರಿಗಳನ್ನು ಬಿಡಲಾಗಿದೆ. ಪ್ರತಿ ವರ್ಷವೂ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ದೇವಭಾಗ, ಹೊನ್ನಾವರದ ಕಾಸರಗೋಡು, ಅಂಕೋಲಾ, ಭಟ್ಕಳ ಕಡಲ ತೀರಗಳಲ್ಲಿ ಆಲಿವ್ ರಿಡ್ಲೆ ಜಾತಿಯ ಆಮೆಗಳು ಮೊಟ್ಟೆ ಇಡುತ್ತವೆ. ಅರಣ್ಯ ಇಲಾಖೆ ಕೋಸ್ಟಲ್ ಅಂಡ್ ಮರೈನ್ ಇಕೋಸಿಸ್ಟಮ್ ಘಟಕ ಆಮೆ ಮೊಟ್ಟೆಗಳನ್ನ ಸಂರಕ್ಷಿಸುತ್ತೆ. ಮೊಟ್ಟೆಯಿಂದ ಮರಿಗಳು ಹೊರಬರ್ತಿದ್ದಂತೆ ಕಡಲಿಗೆ ಬಿಡಲಾಗುತ್ತೆ. ಮೊಟ್ಟೆ ಇಡ್ಲಿಕ್ಕೆ ಬರುವಂಥ ಆಮೆ ಅಂದರೆ ಅದು ಆಲಿವ್ ರಿಡ್ಲಿ. ಗ್ರೀನ್ ಸಿ ಟರ್ಟಲ್ ಮತ್ತು ನಮ್ಮದು ಇದು ಹಾಕ್ಸ್ಬಿಲ್ಲು ಇವು ಐಲ್ಯಾಂಡ್ನಲ್ಲಿ ಮೊಟ್ಟೆ ಇಡುವಂಥ ಮಾಹಿತಿ ಇದೆ. ಸೇಚಿಲ್ ಐಲ್ಯಾಂಡ್ ಆಗ್ಬೋದು, ಲಕ್ಷದ್ವೀಪ ಆಗ್ಬೋದು, ಅಂಡಮಾನ್ ನಿಕೋಬಾರ್ ಆಗ್ಬೋದು. ಆದ್ದರಿಂದ ಈಗ ನಮ್ಮ ಕರಾವಳಿಯಲ್ಲಿ ಮಾತ್ರ ಆಲಿವ್ ರಿಡ್ಲಿ ಆಮೆ ಮಾತ್ರ ಮೊಟ್ಟೆ ಇಡ್ಲಿಕ್ಕೆ ಬರ್ತದೆ. ಈ ಸಲ ಈಗ ಕಾರವಾರ ಕಡಲ ತೀರದಲ್ಲಿ ಸುಮಾರು 73 ಗೂಡುಗಳನ್ನು ಈಗ ಸಂರಕ್ಷಿಸಿದ್ದಾರೆ. ಮರಿ ಆಮೆಗಳನ್ನ ಮರಳಿ ಕಡಲಿಗೆ ಸೇರಿಸೋ ಮನಮೋಹಕ ದೃಶ್ಯವನ್ನ ಕಾಲೇಜು ವಿದ್ಯಾರ್ಥಿಗಳು, ಸಾರ್ವಜನಿಕರು ಆನಂದಿಸಿದ್ರು. ಅರಣ್ಯ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿ ಕೂಡ ಈ ವಿಶೇಷ ಕ್ಷಣಕ್ಕೆ ಸಾಕ್ಷಿಯಾಗಿದ್ರು. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.